ಏ ಸುಶೀಲಿ, ಸುಶೀಲಿ ಬರಮ್ಮ ಹೊರಕ್ಕೆ. ಅವಾಗಿಂತ ಕರಿತಾ ಇದ್ದೀನಿ, ಕೂತ್ಕೊಂಡ್ಬಿಟ್ಟಿಲಿ ಹೊರಗಡೆ. ಅರ್ಧ ಗಂಟೆ ಆಯ್ತು ನಾನು ಕೂತ್ಕೊಂಡ್ಬಿಟ್ಟಿಲಿ. ಅವಾಗಿಂತ ಕೂಗ್ತಾ ಇದ್ದೀನಿ ಸುಶೀಲಮ್ಮ ಸುಶೀಲಮ್ಮ ಅಂತ. ಬರ್ರೆ ಹೊರಕ್ಕೆ, ಇಬ್ರು ಸೇರ್ಕೊಂಡು ಏನ್ರೆ ಮಾಡ್ತಾ ಇದ್ದೀರಾ? ಒಳಕ್ಕೆ ಬರ್ರೆ ಹೊರಕ್ಕೆ. ಯಾಕೆ ಕೂಕೋತಿದ್ಯಾ? ಒಳಗಡೆ ಕುತ್ಕೊಂಡ್ಬಿಟ್ಟು ಹೊರಗಡೆ ನಾನು ಮತ್ತೆ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಯಾಕೆ ಕೂಕೋತಿಯಾ? ನಡಿ ಊಟ ಮಾಡಿ ಹೇಳು, ಅಡಿಗೆ ಆಗೈತೆ, ಅವ್ರು ತಿನ್ನಿ ಹೇಳು. ಓಹೋ, ಆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಒಳಗಡೆ ಕೂತ್ಕೊಂಡು ಮಾತಾಡ್ತಿದ್ರ? ಏನ್ ಮಾತಾಡ್ಬಿಟ್ರೆ ನೀವು ಇಬ್ರು? ಏನು ಬಾರ್ಡರ್ದು ಅದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬಿಡ್ತೀರಾ ನೀವು? ನಮ್ ದೇಶದ ಏನ್ ಸಾಲ ಎಲ್ಲ ತೀರ್ಸ್ಬಿಡ್ತೀರಾ ನೀವು? ನಮ್ ಬಡವ್ರಂತ ರೈತರದೆಲ್ಲ ಕಷ್ಟಗಳೆಲ್ಲ ತೀರ್ಸ್ಬಿಡ್ತೀರಾ ನೀವು? ನಿಮ್ ಮಾತೇನಿದ್ರು ಬರೀ ಮಾತಷ್ಟೇ. ದೊಡ್ಡ ಪ್ರೊಫೆಸರ್ಗಳು ಇವ್ರಿಬ್ರು. ಏನ್ ಅಡ್ಗೆ ಮಾಡಿದ್ಯಾ? ಸಾರ್ಗೇನು ಇರ್ಲಿಲ್ಲ, ಅದಕ್ಕೆ ಟೊಮೆಟೊ ಸಾರು ಅನ್ನ ಮಾಡಿದೀನಿ. ಹೇಳು, ಕೈ ತಳ್ಕ ಹೇಳು, ತಿನ್ನಿ ಹೇಳು. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ಏನದು ಡೈಲಿ ತಿಂದಿದ್ದೆ ಆಗೋಯ್ತಲ್ಲ ನಾನು. ಅದೇನದು? ಐ ಡೋಂಟ್ ಲೈಕ್ ಟೊಮೆಟೊ ಸಾಂಬಾರ್ ಅಂಡ್ ಅನ್ನ. ಐ ವಾಂಟ್ ಸ್ಪೈಸಿ ಫುಡ್. ಯು ನೋ, ಐ ಡೋಂಟ್ ಲೈಕ್ ಇಟ್ ಅನ್ನ ಸಾಂಬಾರ್. ಐ ಲೈಕ್ ಓನ್ಲಿ ಕಬಾಬ್, ಗೋಬಿ ಮಂಚೂರಿ, ಮಟನ್ ಕಬಾಬ್. ದಟ್ಸ್ ಕೈಂಡ್ ಆಫ್ ಸ್ಪೈಸಿ ಫುಡ್ಸ್ ಓನ್ಲಿ. ಐ ಲೈಕ್ ದಟ್. ಹೋಗು, ಅದೆಲ್ಲಾದ್ರೂ ಮುಸ್ರೆಗೇನಾದ್ರೂ ಹಾಕ ಹೋಗು. ಐ ಡೋಂಟ್ ಲೈಕ್ ಇಟ್. ಅಲ್ಲ ಸಿದ್ದಪ್ಪ, ನಿನಗೇನಾದ್ರೂ ಮಾನ ಮರ್ಯಾದೆ ಘನತೆ ಗರ್ವ ಏನಾದ್ರು ಐತಿಲ್ಲ? ನಿನಗ್ ನಾಚಿಕೆ ಮರ್ಯಾದೆ ಏನು ಇಲ್ಲ ಬಿಡು. ಇದ್ದಿದ್ರೆ ನೀನ್ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಅಲ್ಲ ಮಳೆ ಇಲ್ಲ, ಬೆಳೆ ಇಲ್ಲ, ತಿನ್ನಕ್ ಊಟ ಇಲ್ಲ. ಏನ್ಲ ತಿನ್ನೋದು? ಮುಂದೆ ಒಂದ್ ಕಾಲ ಬರುತ್ತೆ ನೋಡು, ಏನು ಇರಲ್ಲ ತಿನ್ನೋದಿಕ್ಕೆ. ಅಂತದ್ರಲ್ಲಿ ನಿನಗೆ ಚಿಕನ್ ಕಬಾಬು, ಮಟನ್ ಕಬಾಬು ಎಲ್ಲ ಬೇಕಂತೆ. ಏನ್ಲ ನೀನು? ಬುದ್ಧಿ ಐತಲ್ಲ ನಿನಗೆ? ಒಂಚೂರಾದ್ರೂ ಮಾನ ಮರ್ಯಾದೆ ಐತಲ್ಲ ನಿನಗೆ? ಕಂಠು ಪೂರ್ತಿ ಕುಡ್ಕೊಂಡ್ ಬಂದ್ಬಿಟ್ಟು ಆಡ್ತಿದೀಯಲ್ಲ ಜೋರಾಗಿ ಆಟ. ಸಿದ್ದ, ಏನ್ಲ ನಿನಗೆ ಮಾನ ಮರ್ಯಾದೆ ಐತಲ್ಲ? ಹಾಗಾದ್ರೆ ನಾವು ಚಿಕನ್ ಮಟನ್ ತಿಂದಿಲ್ಲ ಅಂತಂದ್ರೆ ಮಳೆ ದುಬ್ಬು ಅಂತ ಬಂದ್ಬಿಡ್ತದೆ ಅಲ್ವಾ? ಇರೋದು 3 ದಿನ ಕಣಮ್ಮ. ಎಂಜಾಯ್ ಮಾಡ್ಬೇಕು ಅಷ್ಟೇ. ಐ ಆಮ್ ಗೋಯಿಂಗ್ ಟು ಎಂಜಾಯ್ ನೌ. ಡೋಂಟ್ ಡಿಸ್ಟರ್ಬ್ ಮೀ ಅಷ್ಟೇ. ನಾನು ಹೋಗ್ತೀನಿ, ಎಂಜಾಯ್ ಮಾಡ್ತೀನಿ ಅಷ್ಟೇ. ಐ ವಾಂಟ್ ಚಿಕನ್, ಮಟನ್, ಗೋಬಿ ಮಂಚೂರಿ, ದಟ್ಸ್ ಆಲ್. ಐ ಡೋಂಟ್ ಲೈಕ್ ಹಳ್ಳಿ ಮುದ್ದೆ, ಉಪ್ಸಾರು, ಅನ್ನ. ಐ ಡೋಂಟ್ ಲೈಕ್ ಯು ಈಟ್ ದಟ್ ಕೈಂಡ್ ಆಫ್ ಫುಡ್. ಐ ಡೋಂಟ್ ಲೈಕ್ ದಟ್ ಫುಡ್ಸ್. ಏನಾದ್ರೂ ಸ್ಪೈಸಿ ಆಗಿ ಮಾಡಿದ್ರೆ ಊಟ ಮಾಡ್ತೀನಿ, ಇಲ್ಲ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಔಟ್ ಫಾರ್ ದ ಡಿನ್ನರ್. ಅಮ್ಮನಿ, ಅದೇನೋ ಹೇಳ್ತಿದ್ದಲ್ಲ ಬೆಂಗಳೂರು ಅಂತ ನಂತವ. ಬಾ ಇವಾಗ ಹೇಳ್ಬಾ, ಈ ನನ್ನ ಮಗನ ಹತ್ರ, ಹುಡುಕ್ ನನ್ನ ಮಗನ ಹತ್ರ ಹೇಳ್ಬಾ ನಿನ್ ಕಷ್ಟ ಏನಂತ. ಅದು ಸಂಘದಲ್ಲಿ ಸಾಲ ತಗೊಂಡಿದ್ವಲ್ಲ, ಅವರು ದಿನ ಮನೆಗ್ ಬಂದು ಯಾಕೆ ಕಟ್ಟಿಲ್ಲ ಅಂತ ಕೇಳ್ತವ್ರೆ. ಏನ್ ಮಾಡೋದು ಇವಾಗ? ಮನೆಯಲ್ಲಿ ದುಡಿಯೋರು ಯಾರಿಲ್ಲ, ಏನ್ ಮಾಡೋದು ಅಂತ ಯೋಚನೆ ಆಗ್ಬಿಟ್ಟೈತೆ. ಅದಕ್ಕೆ ಇಲ್ಲಿದ್ರೆ ಏನು ದುಡಿಯಕ್ಕಾಗಲ್ಲ ನಾವು. ಮಳೆ ಇಲ್ಲ, ಬೆಳೆ ಇಲ್ಲ, ಏನ್ ದುಡಿಯೋದು ನಾವು? ಅದಕ್ಕೆ ಬೆಂಗಳೂರ್ಗನ ಹೋಗ್ಬಿಟ್ಟು ಅಲ್ಲಿ ಯಾವ್ದೋ ಫ್ಯಾಕ್ಟ್ರಿಗೋ ಇಲ್ಲ ಗಾರ್ಮೆಂಟ್ಸ್ ಅಲ್ಲೋ ಕೆಲಸ ಮಾಡ್ಕೊಂಡು ಅಷ್ಟೋ ಇಷ್ಟೋ ದುಡಿಬಹುದು, ಸಾಲನಾದ್ರೂ ತೀರ್ಸ್ಬೋದು ಅಂತ ಹೇಳ್ತಾ ಇದ್ದೆ ಅತ್ತೆಗೆ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ ಗಂಡನಿಗೆ ಹೇಳಮ್ಮ, ಅವ್ರು ಏನ್ ಹೇಳ್ತಾರೆ ಕೇಳು. ಸುಮ್ನೆ ನನ್ನ ಹತ್ರ ಹೇಳಿ ನಾನು ಏನ್ ಮಾಡ್ಲಿ? ನಿನ್ ಗಂಡನಿಗೆ ಹೇಳು, ಅವ್ರೇನ್ ಹೇಳ್ತಾರೆ ನೋಡೋಣ ಅಂತ ಹೇಳಿದ್ರು. ಹಂಗ್ ಮಾಡೋಣ. ಸುಮ್ನೆ ಬರ್ತೀಯ ನೀನ್ ಬಂದ್ರೆ ಅಲ್ಲೆಲ್ಲ ಕುಡಿಯೋಂಗಿಲ್ಲ ಬಿಡೋಂಗಿಲ್ಲ ಹೇಳ್ತಾ ಇದೀನಿ ಇವಾಗ್ಲೇ. ಕುಡಿದ್ರೆ ಮತ್ತೆ ನಾವ್ ಅಲ್ಲಿ ದುಡಿಯಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆತರ ಇದ್ದೆ ನೀನ್ ಇಲ್ಲೇ ಬಿದ್ಕೋ. ಏನು ಬೆಂಗಳೂರಿಗೆ ಹೋಗ್ತೀಯಾ? ನೀನೇನಾದ್ರೂ ಬೆಂಗಳೂರಿಗೆ ಹೋಗ್ಬಿಟ್ಟು ದುಡಿದ್ಬಿಟ್ಟು ನೀನೇನ್ ದೇಶ ಸಾಲ ತೀರಿಸ್ತೀಯಾ? ನಿನ್ ಸಂಘದ್ ಎಷ್ಟ್ ಕಾಣ್ತಾವೆ ಹೇಳು, ನಾನೇ ಕಟ್ಬಿಡ್ತೀನಿ. ಬೆಂಗಳೂರು ಬೇಡ, ಏನು ಬೇಡ. ಅದ್ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗೋದು ಅದೆಲ್ಲ ಐ ಡೋಂಟ್ ಲೈಕ್ ಇಟ್. ಅಲ್ಲ, ನೀನ್ ಬೆಂಗಳೂರಿಗೆ ಹೋಗ್ಬಿಟ್ಟು ಅದೇ ಎಷ್ಟಮ್ಮ ನಿನ್ಗೆ ಸಂಬಳ ಕೊಡ್ತಾರೆ? ನಮ್ಮೂರೇ ನಮ್ಗೆ ಚಂದ, ಆನಂದ. ಅದ್ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ ಹೋಗ್ತೀನಿ ಅಂತಂದ್ರೆ ಐ ಡೋಂಟ್ ಲೈಕ್ ಇಟ್. ನಿನಗೆ ಎಷ್ಟು ಸಂಬಳ ಕೊಡ್ತಾರ ಅಲ್ಲಿ ಹೋಗಿ? 12,000 13,000 ಕೊಡ್ತಾರ ಅಷ್ಟೇ. ಅಲ್ಲೊಂದ್ ಫ್ಯಾಮಿಲಿ ಬದುಕಕ್ಕಾಗ್ತದ ನಿನ್ ಕೈಯಲ್ಲಿ? ನಾವ್ ಎಷ್ಟೇ ದುಡಿದ್ರು ನಮ್ಮ ಮಕ್ಕಳನ್ನ ಓದ್ಸಕ್ ಆಗ್ತದ ಅಲ್ಲಿ? ಮನೆ ಬಾಡಿಗೆ ಅಂತೆ, ರೇಷನ್ ಅಂತೆ, ಅಪ್ಪಯ್ಯ ಅಮ್ಮನಿಗೆ ದುಡ್ಡು ಕಳ್ಸೋದಂತೆ. ಎಲ್ಲಿಂದ ತರ್ತೀಯ ದುಡ್ಡನ್ನ? ಅಲ್ಲಿ ಹೋಗ್ಬಿಟ್ಟು ನಾವಿಬ್ರೆ ಬದುಕಕ್ ಆಗಲ್ಲ. ಇನ್ನೇನ್ ದುಡಿತೀಯ ಅಲ್ಲಿ ಹೋಗ್ಬಿಟ್ಟು? ಅದ್ ಬಿಟ್ಬಿಟ್ಟು ನಾವಿಲ್ಲೇ ಈ ಕೂಲಿನ ನಾಲಿನ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ತಾನೆ? ಬಿಟ್ಟಾಕೋದೆಲ್ಲ. ನಾನ್ ದುಡ್ಡು ಸಾಕ್ತೀನಿ ಇನ್ಮೇಲೆ ನಿನ್ಗೆ. ಹಂಗಲ್ಲ. ಇಲ್ಲಿ ಏನ್ ದುಡಿಯೋದಾಗ್ತದೆ? ಕೆಲ್ಸ ಇಲ್ಲ, ಕಾರ್ಯ ಎಲ್ಲ. ನಿನ್ನ ಕಟ್ಕೊಂಡ್ ನೀನ್ ಕುಟ್ಕೊಂಡ್ ಆ ಕಡೆ ಈ ಕಡೆ ಓಡಾಡ್ಕೊಂಡ್ ಬಿದ್ದಿರ್ತೀಯ. ಏನ್ ದುಡಿಯೋಣ ನಾವಿಲ್ಲಿ? ನೀನಂತೂ ದುಡಿಯಲ್ಲ ಬಿಡಲ್ಲ. ಕುಡ್ಕೊಂಡ್ ಅಲ್ಲಿ ಆ ಮೂಲೆನೋ ಈ ಮೂಲೆನೋ ಬಿತ್ಕೊಂಡ್ ಕೂತಿರ್ತೀಯ. ಏನ್ ದುಡಿಯೋಣ ನಾವಿಲ್ಲಿ? ಏಯ್ ಮುಚ್ಚ ಬಾಯಿ, ಸಾಕು. ಒದ್ಬಿಟ್ರೆ ಸೊಂಟ ಮುರಿದೋಗ್ಬಿಡ್ಬೇಕು ಇವಾಗ. ಏನ್ ಗಂಡನ್ಗೆ ಆವಾಜ್ ಹಾಕ್ ಮಾತಾಡ್ತಿದೀಯಾ? ನಾನೆಲ್ಲ ಐಡಿಯಾ ಮಾಡಿದೀನಿ, ಸುಮ್ನಿರು.
ನಿಮ್ಮ ಅಪ್ಪ ಇಂತ ಹೋಗ್ಬಿಟ್ಟು ಇನ್ನೊಂದ್ 50-60 ಸಾವಿರ ಸಾಲ ಇಸ್ಕೊಂಡ್ ಬಂದ್ಬಿಡು. ಅದ್ರಲ್ಲಿ ಒಂದೆರಡು ಸೀಮೆ ಹಸ ತಂದ್ಬಿಡೋಣ. ಸೀಮೆ ಹಸ ಚೆನ್ನಾಗಿ ಹಾಲು ಕೊಡ್ತಾವಲ್ಲ, ಹಾಲು ಹಾಕ್ಬಿಟ್ಟು ಆರಾಮಾಗಿರ್ಬೋದು ಇಬ್ರು. ಮನೇಲಿ ಎಲ್ರು ಚೆನ್ನಾಗಿರ್ಬೋದು. ಸೀಮೆ ಹಸ ಜೊತೆಗೇನೆ ಇನ್ನೊಂದ್ 4 ಕುರಿ ಮರಿನೂ ತಂತೀನಿ. ಈ ಕುರಿ ಮರಿ ಸಾಕೊಂಡ್ ಇದ್ಬಿಡು. ಅದ್ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಯ್ತೀನಿ, ಮುಂಬೈಗೆ ಹೋಯ್ತೀನಿ, ಚೆನ್ನೈಗೆ ಹೋಯ್ತೀನಿ ಅದೆಲ್ಲ ಐ ಡೋಂಟ್ ಲೈಕ್ ಇಟ್. ಓಕೆ, ಯು ಗೋ ಅಂಡ್ ಪ್ರಿಪೇರ್ ಗುಡ್ ಫುಡ್ ಫಾರ್ ಮೀ. ಎಲ್ಲ ಮಾಡೋಣ ಹೋಗಲೇ. ಓಡ್ಸಿ ದೇವ್ರೇನ್ ಉಲ್ಲ ಮೈಸ್ತಾನೆ ಹೋಗು. ಅಲ್ಲ ಕಣ ಸಿದ್ಧ, ಆ ಈ ಸೀಮೆ ಹಸ ತರ್ತೀನಿ ಅಂತೀಯ, ಕುರಿ ಮರಿ ತರ್ತೀನಿ ಅಂತ, ಅದಕ್ಕೆಲ್ಲ ಮೇವ್ ಎಲ್ಲಿಂದ ತರ್ತೀಯಲ್ಲ? ಎಲ್ಲಿಂದ ತರ್ತೀಯಲ್ಲ ಮೇವ್ನ? ಅದ್ ಬಿಟ್ಬಿಟ್ಟು ಸುಮ್ನೆ ಮಾಡ್ದಂಗಲ್ಲ ಅದೆಲ್ಲ. ಆಯ್ತಾ, ಮನೇಲಿ ದುಡಿಯೋರು ಇರ್ಬೇಕು ಚೆನ್ನಾಗಿ. ನೀನೆಲ್ಲ ದುಡಿತೀಯ, ನೀನು ಕುಡ್ಕೊಂಡು ಹೋಗಿ ಅಲ್ಲಿ ಬಿದ್ದಿರ್ತೀಯ, ಇಲ್ಲಿ ಬಿದ್ದಿರ್ತೀಯ. ಅದ್ ತಂದ್ ಕಟ್ಬಿಟ್ಟು ಮೇವೆ ಎಲ್ಲ ತಂದಾಕ್ತಾರೆ. ಓಕೆ, ಅದ್ ಬಿಟ್ಬಿಟ್ಟು ಆ ಅಮ್ಮನಿಗೆ ತರದಿ ಕೇಳ್ತಿದ್ಯಲ್ಲ ದುಡ್ಡ, ಅವ್ರಪ್ಪಂತವ. ಅವ್ರಪ್ಪ ಎಲ್ಲಿಂದೆಲ್ಲ ತರ್ತಾನೆ, ಅವನು ಕೂಲಿ ನಾಲಿ ಮಾಡ್ಕೊಂಡು ಬದುಕವನು ನಿಂತರಾನೆ. ನೀನ್ ಹೋಗ್ಬಿಟ್ಟು ಎಲ್ಲ ಯಾರ್ದನಾದ್ರೂ ಇಸ್ಕೊ ದುಡ್ಬಿಟ್ಟು ತೀರಿಸ್ತೀನಿ ಅಂತ. ಅದ್ ಬಿಟ್ಬಿಟ್ಟು ಆ ಅಮ್ಮನಿಗೆ ಹೇಳ್ತಿಯಲ್ಲ ಪಾಪ. ಹಂಗಲ್ಲ ಕಣಮ್ಮ, ಇವಾಗ ಸೀಮೆ ಹಸ ಕಟ್ಟಿದಾದ್ಮೇಲೆ ನಾವು ಹುಲ್ ತರ್ಲೇಬೇಕಾ? ಅವ್ರ ಹೊಲ್ದಲ್ಲ ಇವ್ರ ಹೊಲ್ದಲ್ಲ ಒಂಚೂರು ತಂದು ಹಾಕ್ಲೇಬೇಕಲ್ಲಮ್ಮ. ಸೀಮೆ ಹಸ ತಂದಾದ್ಮೇಲೆ ಹುಲ್ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗ್ತದೆ? ನಾನು ಸೀಮೆ ಹಸ ತಂದು ಕಟ್ತೀನಿ. ಹುಲ್ಲು ಅದು ಇದು ತಂದು ಹಾಕೋ ಜವಾಬ್ದಾರಿ ನಿಮ್ದು, ಸಾಕೋ ಜವಾಬ್ದಾರಿ ನಿಮ್ದು ಅಷ್ಟೇ. ಅದು ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಯ್ತೀನಿ, ದುಬೈಗೆ ಹೋಯ್ತೀನಿ, ಮುಂಬೈಗೆ ಹೋಯ್ತೀನಿ ಅಂತ ಹೇಳ್ಬಿಟ್ರೆ ಎಲ್ಲ ಆಗಲ್ಲ. ಐ ಡೋಂಟ್ ಲೈಕ್ ದಟ್. ನನ್ಗೆ ನಮ್ಮೂರೇ ಚಂದ, ನಮ್ಮೂರೇ ಸವಿಬೆಲ್ಲ, ನಮ್ಮೂರೇ ನಮ್ಗೆ ಆನಂದ ಅಷ್ಟೇಯ. ಇನ್ನೊಂದ್ಸರಿ ಏನಾದ್ರು ಬೆಂಗಳೂರಿಗೆ ಹೋಯ್ತೀನಿ ಅಂತ ಯಾರ ಬಾಯಲ್ಲಾದ್ರೂ ಬರ್ಬೇಕು, ಗುಸು ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕು. ಸುಶೀಲಿ, ನೀನ್ ಸೊಂಟನೆ ಮುರಿತೀನಿ ಅಷ್ಟೇ, ಹುಷಾರು. ನಮ್ಮೂರ್ ನಮ್ಗೆ ಚಂದ ಸ್ನೇಹಿತರೆ, ಎಲ್ಲೂ ಹೋಗ್ಬೇಡಿ, ಊರ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನಮ್ಮೂರು ನಮಗೆ ಚಂದ. ವಿಡಿಯೋನ ಕೊನೆವರೆಗೂ ನೋಡಿದೀರಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.